ಹೆಚ್ಡಿ ಕೋಟೆ ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಳೆಹುಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಇಂದು ಶಾಸಕ ಅನಿಲ್ ಚಿಕ್ಕಮಾದು ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ರಚಿಸಿಲ್ಲ ಎಂದಿದ್ದರೆ ನಾನು ಶಾಸಕನಾಗಿರುತ್ತಿರಲಿಲ್ಲ. ಮತ್ತೆ ಶೋಷಿತ ಸಮುದಾಯಗಳ ಯಾರೊಬ್ಬರು ಅಧಿಕಾರ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಯಾರು ಮರೆಯಬಾರದು ಮತ್ತು SC/ST ಸಮುದಾಯದ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ದೊಡ್ಡ ದೊಡ್ಡ ಹುದ್ದೆಗಳನ್ನು ಗಳಿಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ವಿಶೇಷವಾಗಿ ಈ ಒಂದು ಮೀಸಲಾತಿ ಕೊಡಲಿಲ್ಲ ಅಂದರೆ SC/STಗೆ ಮೀಸಲಾತಿ ಕೊಡಲಿಲ್ಲ ಅಂದರೆ ನಾವು ಯಾರೂ ಕೂಡ ಈ ತಾಲೂಕಿನಲ್ಲಿ ಶಾಸಕರಾಗಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರಲಿಲ್ಲ. ಅಂಥ ಶಕ್ತಿಯುತವಾದಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಇವಾಗ ಅವ್ರು ಹೇಳಿರೋದು 3 ವರ್ಡು. ನಾನು ಅದನ್ನು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೀನಿ. ಶಿಕ್ಷಣ, ಸಂಘಟನೆ, ಹೋರಾಟ, ಈ 3 ಇದ್ದರೆ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಒಂದು ಸಮುದಾಯ ಮುಂದೆ ಬರಬೇಕು ಅಂತಂದರೆ ಈ 3 ಪ್ರಮುಖ ಘಟ್ಟಗಳನ್ನ ನಾವು ಇಟ್ಕೋಬೇಕಾಗ್ತದೆ. ಈಗ ಆಲ್ರೆಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಇಡೀ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ 12 ಜಿಲ್ಲೆಯಲ್ಲೂ ಕೂಡ ಎಲ್ಲೂ ಕೂಡ ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಪುತ್ಥಳಿ 12 ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಬಿಟ್ಟರೆ ಇನ್ನು ಯಾವ ತಾಲೂಕಲ್ಲೂ ಹೈಯೆಸ್ಟ್ ಇಲ್ಲ. ನಾನು 2018ರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಹಿಂದೆ ಧ್ರುವಣ್ಣ ಸಾಹೇಬ್ರ ಒಂದು ಸಂಸದರ ಸಂದರ್ಭದಲ್ಲಿ ತಂದೆಯವರ ಶಾಸಕರಾದಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ಜೊತೆಗೆ ಹಲವಾರು ಭವನಗಳಿಗೆ ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ. ನನ್ನ ಒಂದು ಅವಧಿಯಲ್ಲಿ ಕನಿಷ್ಠ ಅಂದ್ರೂ ಕೂಡ ಒಂದು 80ರಿಂದ 85 ಮೇಲೆ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಶಿಕ್ಷಣ ಅನ್ನೋದು ಬಹು ಮುಖ್ಯ. ಶಿಕ್ಷಣ ಇದ್ದರೆ ಮಾತ್ರ ನಾವೆಲ್ಲನೂ ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮೇ 12ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಊರಿಂದ ಪ್ರತಿ ಮನ್ಮನೆ ಯಾವಾಗಲೂ ಸಹ ಅವರ ಚಿಂತನೆಗಳು, ಅವರ ತತ್ವಗಳು ಎಲ್ಲನೂ ಸಹ ನಾವು ಯಾವ ನಾವೇ ನಮ್ಮ ಒಳಗಡೆ ಅದನ್ನು ತಗೊಳ್ತೀವೋ ಆವಾಗ ನಾವು ಸಮಾನತೆ ಅಂತಕ್ಕಂಥದ್ದನ್ನು ದಾರಿಗೆ ತರೋ ಸಾಧ್ಯ ಅಂತಕ್ಕಂಥದ್ದನ್ನು ಈ ಮಾತನ್ನು ಹೇಳ್ತೀನಿ. ಯಾಕೆ ಅಂತಂತಂದರೆ ಪಾಪ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಬಾಲ್ಯದಿಂದ ಹಿಡಿದು ಶಿಕ್ಷಣ ಪಡೆದು ಶಿಕ್ಷಣದ ನಂತರ ಕೆಲಸಕ್ಕೆ ಹೋಗಿ ಜಾಬನ್ನು ತಗೊಂಡು ಆನಂತರ ಈ ಕೇಂದ್ರ ಸರ್ಕಾರದ ಒಂದು ಮಂತ್ರಿಯಾಗಿ ಕೆಲಸ ಮಾಡಿದಾಗಲೂ ಸಹ ಈ ಒಂದು ಅನ್ಟಚಬಿಲಿಟಿ ಅಂತಕ್ಕಂಥ ಸಮಸ್ಯೆನ ಅವರು ಎದುರಿಸಿದ್ದಾರೆ. ಆ ವ್ಯಕ್ತಿ ಅನುಭವಿಸಿರೋದಕ್ಕೆ ಆ ಒಂದು ಸಂವಿಧಾನವನ್ನು ಇವತ್ತು ನಾವು ಬರೆದಿದ್ದಾರೆ. ಅವ್ರು ಬಿಟ್ಟು ಬೇರೆ ಯಾರು ಬರೆದಿದ್ರೆ ಇವತ್ತು ನಾವು ನಿಂತ್ಕೊಂಡು ನಿಮ್ಮ ಮುಂದ್ಗಡೆ ಮಾತಾಡೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಯಾಕೆ ಅಂತಂತಂದರೆ ಆ ಮಹಾನ್ ವ್ಯಕ್ತಿ ನೀಡಿರುವಂಥ ಸಂವಿಧಾನದ ಒಂದು ಕೊಡುಗೆ ಏನಪ್ಪ ಅಂತಂದರೆ ಇವತ್ತು ನಾವು HD ಕೋಟೆ ತಾಲೂಕಿಗೆ ತಹಶೀಲ್ದಾರಾಗಿ ಬರೋದಕ್ಕೆ ಮತ್ತು ನಾನು ನಿಮ್ಮ ಮುಂದ್ಗಡೆ ನಿಂತ್ಕೊಂಡು ಮಾತನಾಡೋದಕ್ಕೆ ಮತ್ತು ಈ ಅವಕಾಶ ಕಲ್ಪಿಸಿಕೊಟ್ಟಂಥ ನಿಜವಾಗ್ಲೂ ಸಹ ನಾವು ಯಾವಾಗಲೂ ಅವರಿಗೆ ನಾವು ಚಿರಋಣಿಯಾಗಿರಬೇಕು ಅಂತ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯ ಕೋಟೆ, ತಹಸೀಲ್ದಾರ್ ಶ್ರೀನಿವಾಸ್, ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ, ಡಾಕ್ಟರ್ ಮರಿದೇವಯ್ಯ ಅಂಬೇಡ್ಕರ್ ಕುರಿತು ಮಾತನಾಡಿದರು.